ಸ್ನೇಹಿತರೆ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 30ನೇ ವಚನ. ಭೂಮಿಯ ಎಲ್ಲಾ ಪಶುಗಳಿಗೆ, ಆಕಾಶದ ಎಲ್ಲಾ ಹಕ್ಕಿಗಳಿಗೆ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳಿಗೆ, ಜೀವವಿರುವ ಎಲ್ಲದರಿಗೂ ಬೀಜವಿರುವ ಹಸಿರು ಸಸ್ಯಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಅಂದನು. ಪ್ರಿಯರೇ, ಈ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನದ ಮುಂದುವರಿಕೆಯಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಇಲ್ಲಿ ದೇವರು ತನ್ನ ಪೋಷಣೆಯ ವ್ಯವಸ್ಥೆಯನ್ನ ಸಂಪೂರ್ಣ ಸೃಷ್ಟಿಗೆ ವಿಸ್ತರಿಸಿದ್ದಾರೆ ಎಂಬುದಾಗಿ ನಾವು ಗಮನಿಸಬಹುದು. ಪ್ರಿಯರೇ, ಹಾಗಾದರೆ ಈ ವಾಕ್ಯದಲ್ಲಿರ್ತಕ್ಕಂಥ ಕೆಲವು ಪ್ರಾಮುಖ್ಯವಾಗಿರುವಂಥ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಭೂಮಿಯ ಎಲ್ಲ ಎನ್ನುವಂಥ ಒಂದು ಪದ. ಇಲ್ಲಿ ಎಲ್ಲ ಎನ್ನುವಂಥ ಪದ ತುಂಬ ಪ್ರಾಮುಖ್ಯವಾಗಿರುವಂಥ ಪದವಾಗಿದೆ. ಯಾಕೆಂಬುದಾಗಿ ನಾವು ನೋಡುವಾಗ ಇದು ಈ ವಾಕ್ಯದಲ್ಲಿ ದೇವರು ಮರು ಬಳಸುತ್ತಾ ಇರುವಂಥ ಪದವಾಗಿದೆ. ಅಂದರೆ ಇದರಿಂದ ನಾವೇನು ತಿಳಿಯಬಹುದು ಎಂಬುದಾಗಿ ನಾವು ನೋಡುವಾಗ, ದೇವರ ಕಾಳಜಿ ಕೆಲವರಿಗೆ ಮಾತ್ರವಲ್ಲ ಪ್ರಿಯರೇ, ಆದರೆ ಎಲ್ಲ ಸೃಷ್ಟಿಯ ಮೇಲೂ ಇದೆ ಎಂಬುದಾಗಿ ನಾವು ನೋಡಬಹುದು. ಅಂದರೆ ದೇವರು ಯಾರನ್ನೂ ಮರೆತಿಲ್ಲ ಎನ್ನುವಂಥದ್ದನ್ನು ಇದು ಸ್ಪಷ್ಟಪಡಿಸುತ್ತಾ ಇದೆ ಪ್ರಿಯರೇ. ಇನ್ನು ಎರಡನೇದಾಗಿ ನಾವು ನೋಡುವಾಗ, ಜೀವವಿರುವ ಎಲ್ಲದರಿಗೂ, ಜೀವವಿರುವ ಪ್ರತಿಯೊಂದು ಸೃಷ್ಟಿಯು ದೇವರ ಗಮನದಲ್ಲಿದೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವ ಜೀವಿಯು ದೇವರ ಕಾಳಜಿಯಿಂದ ಹೊರಗಿಲ್ಲ ಎನ್ನುವಂಥದ್ದನ್ನು ಈ ವಾಕ್ಯ ಸ್ಪಷ್ಟಪಡಿಸುತ್ತಾ ಇದೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ, ಆಹಾರವಾಗಿ ಕೊಟ್ಟಿದ್ದೇನೆ. ಹಿಂದಿನ ವಚನದಲ್ಲಿ ನಾವು ಕಲಿತ ಹಾಗೆಯೇ ಆಹಾರವು ದೇವರು ಕೊಟ್ಟಿರುವಂಥ ಒಂದು ಕೊಡುಗೆಯಾಗಿದೆ. ಅಂದರೆ ಅರ್ಥ, ಜೀವಿಗಳು ತಮ್ಮ ಶಕ್ತಿಯಿಂದ ಬದುಕುತ್ತಾ ಇಲ್ಲ, ಹೊರತು ದೇವರು ಕೊಟ್ಟಿರುವಂಥ ಒದಗಿಸುವಿಕೆಯಿಂದ ಬದುಕುತ್ತಾ ಇದ್ದೇವೆ. ಅಂದರೆ ಬದುಕು ದೇವರ ದಯೆಯ ಮೇಲೆ ನಿಂತಿದೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಮತ್ತು ನಾಲ್ಕನೇದಾಗಿ ನಾವು ನೋಡುವಾಗ, ಹಸಿರು ಸಸ್ಯಗಳು. ಇದು ತುಂಬ ಪ್ರಾಮುಖ್ಯವಾಗಿರುವಂಥ ಒಂದು ಅಂಶವಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಮೂಲ ವ್ಯವಸ್ಥೆಯ ಕುರಿತು ಇಲ್ಲಿ ನಾವು ನೋಡಬಹುದು. ಇಲ್ಲಿ ದೇವರು ಮೂಲ ಸೃಷ್ಟಿಯ ಸ್ಥಿತಿಯನ್ನ ತೋರಿಸುತ್ತಾ ಇದ್ದಾರೆ. ಅಂದರೆ ಅರ್ಥ, ಜೀವಗಳ ನಡುವೆ ಯಾವ ಹಿಂಸೆ ಇಲ್ಲದೆ ಇದ್ದಂಥ ಒಂದು ಸ್ಥಿತಿ, ದೇವರ ಶಾಂತಿಯು ಈ ಸೃಷ್ಟಿಯ ಮೇಲೆ ನೆಲೆಯಾಗಿದ್ದಂಥ ಒಂದು ಸ್ಥಿತಿಯನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂಥ ಪಾಠ, ದೇವರು ಎಲ್ಲಾ ಜೀವಿಗಳನ್ನು ಪೋಷಿಸುವಂಥ ದೇವರಾಗಿದ್ದಾರೆ. ಸೃಷ್ಟಿಯೊಳಗೆ ಎಲ್ಲರೂ ಪರಸ್ಪರ ಅವಲಂಬಿತ ಜೀವಿಗಳಾಗಿದ್ದೇವೆ ಮತ್ತು ದೇವರ ಒದಗಿಸುವಿಕೆ ಸಂಪೂರ್ಣವಾದಂಥ ಒದಗಿಸುವಿಕೆಯಾಗಿದೆ ಎಂಬುದನ್ನು ನಾವು ಮರೆಯಬಾರದು. ಅರ್ಥ, ದೇವರ ಕಾಳಜಿ ಮಾನವನಲ್ಲಿ ಮಾತ್ರ ನಿಲ್ಲುವುದಿಲ್ಲ, ಸಮಸ್ತ ಸೃಷ್ಟಿಗೂ ಕೊಡಲ್ಪಟ್ಟಿದೆ. ಹಾಗಾದರೆ ಈ ವಾಕ್ಯವು ನಮಗೆ ತರುವಂಥ ವಾಗ್ದಾನ, ದೇವರು ನಿಮ್ಮ ಜೀವನವನ್ನು ಮರೆತು ಹೋದಂಥ ದೇವರಲ್ಲ. ನೋಡಿ, ಕರ್ತನು ಪ್ರಾಣಿಗಳಿಗೂ ಆಹಾರ ಒದಗಿಸುವಂಥ ದೇವರಾಗಿದ್ದಾರೆ ಅಂದ ಮೇಲೆ ನಿಮ್ಮ ಅಗತ್ಯಗಳನ್ನು ಇನ್ನೂ ಹೆಚ್ಚಾಗಿ ಗಮನಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಒಂದು ಆಜ್ಞೆ, ದೇವರ ಸೃಷ್ಟಿಯ ಮೇಲಿನ ಹೊಣೆಗಾರಿಕೆಯನ್ನು ನಾವು ಗೌರವಿಸಬೇಕು. ಸೃಷ್ಟಿಯನ್ನು ಹಾನಿಗೊಳಿಸಬಾರದು ಪ್ರಿಯರೇ. ಅಂದರೆ ಅಭಿವೃದ್ಧಿ ಅನ್ನುವಂಥ ಹೆಸರಿನಲ್ಲಿ ನಾವು ಮರಗಳನ್ನು ಕಡೆಯುವಂಥದ್ದು ಅಥವಾ ಈ ಕೆರೆಗಳನ್ನು ತುಂಬುವಂಥದ್ದು ಇಂಥವೆಲ್ಲ ಮಾಡಬಾರದು. ಇಲ್ಲಾಂದರೆ ಅಲ್ಲಿ ಕಸಗಳನ್ನು ಹಾಕುವಂಥದ್ದು ಕರ್ತನ ಸೃಷ್ಟಿಗೆ ಹಾನಿ ತರುವಂಥದ್ದು ನಮ್ಮ ಕೆಲಸ ಆಗಿರಬಾರದು ಪ್ರಿಯರೇ. ಹೊರತು ಆ ಸೃಷ್ಟಿಯ ಮೇಲಿನ ಹೊಣೆಗಾರಿಕೆಯನ್ನು ನಾವು ಗೌರವಿಸಬೇಕು. ಜೀವದ ಬಗ್ಗೆ ನಿರ್ಲಕ್ಷ್ಯ ತೋರಿಸಬಾರದು ಪ್ರಿಯರೇ. ಅಂದರೆ ಅರ್ಥ, ದೇವರ ಕಾಳಜಿಯನ್ನು ಪ್ರತಿಬಿಂಬಿಸುವವರಾಗಿ ನಾವು ಬದುಕಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ, ಎಲ್ಲ ಜೀವಿಗಳನ್ನು ಪೋಷಿಸಿರುವ ದೇವರು ನಿಮ್ಮ ಜೀವನದಲ್ಲೂ ಪೋಷಿಸುವಂಥ ದೇವರಾಗಿದ್ದಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಒಂದು ಒದಗಿಸುವಿಕೆ, ಪೋಷಣೆ ನಮ್ಮ ಜೀವನದಲ್ಲಿ ನೆಲೆಯಾಗಿರಲಿ. ಆಮೇನ್.